ಕರ್ನೂಲ್ನಲ್ಲಿ ಬಸ್ ದುರಂತವೊಂದು ಸಂಭವಿಸಿದೆ. ದುರಂತದಲ್ಲಿ ಬಸ್ ಧಗಧಗನೆ ಒತ್ತಿ ಉರುಳಿದೆ. ಬಸ್ನಲ್ಲಿದ್ದ 20 ಮಂದಿ ಸಜೀವ ಬಲಿಯಾಗಿದ್ದಾರೆ. ದುರಂತಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಸದ್ಯ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಗಾಯಾಳುಗಳಿಗೆ ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಚಿಕಿತ್ಸೆ ಪಡಿತಾ ಇದ್ದಾರೆ. ದುರ್ಘಟನೆಯಲ್ಲಿ 20 ಪ್ರಯಾಣಿಕರು ಸಾವನ್ನಪ್ಪಿದ್ರೆ 24 ಪ್ರಯಾಣಿಕರು ಜೀವ ಉಳಿಸಿಕೊಂಡಿದ್ದಾರೆ. ಆಂಬ್ಯುಲೆನ್ಸ್ಗಳ ಮೂಲಕ ಮೃತದೇಹಗಳನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮೃತದೇಹಗಳ ಮಾದರಿ ಸಂಗ್ರಹಿಸಿ DNA ಪರೀಕ್ಷೆಯ ನಂತರದಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಮೃತದೇಹಗಳು ಯಾರದ್ದು ಅಂತ ಐಡೆಂಟಿಫೈ ಮಾಡೋದು ಕಷ್ಟ ಆಗಿದೆ. ಆ ಹಿನ್ನೆಲೆಯಲ್ಲಿ DNA ಮ್ಯಾಚ್ ಮಾಡಿದ ನಂತರವೇ ಹಸ್ತಾಂತರ ಮಾಡಬೇಕಾಗಿರೋದ್ರಿಂದಾಗಿ ಸದ್ಯ ಮೃತದೇಹಗಳನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. DNA ಮ್ಯಾಚ್ ಮಾಡುವ ಕೆಲಸವನ್ನು ಮಾಡಿ ನಂತರದಲ್ಲಿ ಹಸ್ತಾಂತರ ಪ್ರಕ್ರಿಯೆ ಆಗುತ್ತೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿವೆ ಅನ್ನೋದು ವಿಪರ್ಯಾಸ. ಕಳೆದ ಬೆಳಗಿನ ಜಾವ ನಡೆದಿರುವಂತಹ ದುರಂತ ಇದು. ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಂತಹ ಬಸ್ ಸುಮಾರು 2.25-3 ಗಂಟೆಯ ಸಂದರ್ಭದಲ್ಲಿ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದ ನಂತರದಲ್ಲಿ ಬೆಂಕಿ ತಾಗಿದೆ. ಆಯಿಲ್ ಕೂಡ ಸೋರಿಕೆ ಆಗಿದೆ. ಆ ಪರಿಣಾಮ ಇಡೀ ಬೆಂಕಿಗೆ ಬಸ್ ಮೂವ್ ಆಗಿದೆ. ಆಂಧ್ರದ ಕರ್ನೂಲ್ ಬಸ್ ದುರಂತದಲ್ಲಿ ಒಟ್ಟು 24 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಸಾವನ್ನ ಗೆದ್ದು ಬಂದಂತಹ ಆಕಾಶ್ ಮಾತನಾಡಿದ್ದಾರೆ. ಕೇವಲ 5 ಸೆಕೆಂಡ್ನಲ್ಲಿ ನನ್ನ ಜೀವ ಉಳಿಸ್ಕೊಂಡೆ. ನನ್ನ ಜೊತೆಗೆ ಒಂದು 3 ಜನ ಬದುಕಿದ್ರು ಅಷ್ಟೇ. ಇನ್ನುಳಿದವ್ರನ್ನ ಬದುಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ನಿಜಕ್ಕೂ ಆ ಘಟನೆ ಮೈ ಜುಮ್ ಅನಿಸುತ್ತೆ. ಈ ಕರಾಳ ದುರಂತವನ್ನು ನಾನು ಮರೆಯಲಾರೆ. ಇದೊಂದು ಪುನರ್ಜನ್ಮ ನನಗೆ ಅಂತ ಆಕಾಶ್ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದರು. ಆ ಕ್ರ್ಯಾಶ್ ಆದಂತಹ ಸಂದರ್ಭದಲ್ಲಿ ಎಲ್ರಿಗೂ ಎಚ್ಚರ ಆಗಿದೆ. ಆ ನಂತರ ಏನಾಯಿತು ಅಂತ ನೋಡೋ ಅಷ್ಟೊತ್ತಿಗೆ ಡ್ರೈವರ್ಸ್ ಇಳಿದು ಹೋಗ್ಬಿಟ್ಟಿದ್ರಂತೆ. ಘಟನೆಯ ಇಂಚಿಂಚು ಮಾಹಿತಿಯನ್ನ ಆಕಾಶ್ ಬಿಚ್ಚಿಟ್ಟಿದ್ದಾರೆ. ಹೇಗೆ ಅವರು ಎಸ್ಕೇಪ್ ಆದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಆಂಧ್ರದ ಕರ್ನೂಲ್ ಬಳಿ ನಡೆದಂಥ ಬಸ್ ಬೆಂಕಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಜನ ಈಗ ಬೆಂಕಿ ಅವಘಡದಲ್ಲಿ ಮೃತಪಟ್ಟಿರುವಂಥದ್ದು. ಈ ಒಂದು ಬೆಂಕಿ ಅವಘಡದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥ ಆಕಾಶ್ ಅನ್ನುವಂಥವ್ರು ನಮ್ಮ ಜೊತೆಗಿದ್ದಾರೆ. ಅಂದರೆ ಆ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥವ್ರು. ಆಕಾಶ್ ಅವರೇ, ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರಿ ಮತ್ತು ಯಾವಾಗ ಇನ್ಸಿಡೆಂಟ್ ಆಯ್ತಂತ? ನಾವು ಹೈದ್ರಾಬಾದಿಂದ ರಾತ್ರಿ 10:30ಗೆ ಅಲ್ಲಿ ಹತ್ಕೊಂಡಿವಿ. ಸೊ ಹೈದ್ರಾಬಾದ್ ಟು ಬೆಂಗಳೂರು ಹೋಗ್ತಾ ಇದ್ದೀವಿ. ಸೊ ರಾತ್ರಿ 2 ಗಂಟೆ 30-40 ನಿಮಿಷದ ಅಡುನಡೆ ಗಾಡಿಯಲ್ಲಿ ನಡೆದಿರೋದಿದ್ದವು. ಸೊ ಅದರಲ್ಲಿ ಹೆಂಗಾಗಿದೆ ಅಂದರೆ ನಾವು ಎಲ್ಲ ಮಲ್ಕೊಂಡಿದ್ವಿ. ಸೊ ಇವ್ರು ನಮ್ಮ ಜೊತೆಯಲ್ಲಿರೋ ಅಂಕಲ್ ಮಾತ್ರ ನಮಗೆ ಎಬ್ಸಿರೋದು. ಸೊ ಒಂದು ಡ್ಯಾಶ್ ಆಯಿತು. ಒಂದು ಡ್ಯಾಶ್ ಸೌಂಡ್ಗೆ ನಾವೆಲ್ಲರೂ ಎದ್ವಿ. ಸ್ವಲ್ಪ ತಡರ ಅಂತ ಅವ್ರು ಬಂದುಬಿಟ್ಟು 2 ವೀಲರಿಗೆ ಓದಿರೋದು ನಮ್ಗೆ ಗೊತ್ತಿರಲಿಲ್ಲ. ಸೊ ಡ್ಯಾಶ್ ಆಮೇಲೆ ನಾವು ಎದ್ದು ನೋಡ್ತೀವಿ, ಫುಲ್ಲು ಲೆಫ್ಟ್ ಸೈಡ್ ಡೋರು ಪ್ಲಸ್ 1-2-3 ಮೀಟರ್ಸ್ ವರೆಗೆ ಫುಲ್ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ರೋಡ್ ಮೇಲೆ ಎಲ್ಲ ಡೀಸೆಲ್ ಚಲ್ಲಿದೆ, ಪೆಟ್ರೋಲ್ ಚಲ್ಲಿದೆ ಗೊತ್ತಿಲ್ಲ, ಬಟ್ ಬೆಂಕಿ ಇತ್ತು. ಸೊ ಅಂಥದ್ರಲ್ಲಿ ಡ್ರೈವರ್ಸು ಮತ್ತು ಕಂಡಕ್ಟರ್ಸ್ ಇಬ್ಬರು ಕೆಳಗಡೆ ಹೋಗಿ ನೀರು ಹಾಕೋ ಪ್ರಯತ್ನ ಮಾಡ್ತಾಯಿದ್ರು. ಸೊ ಅವ್ರು ನಮಗೂ ವೇಕಪ್ ಮಾಡಿರಲಿಲ್ಲ. ಸೊ ಅವ್ರು ಏನಾದರೂ ವೇಕಪ್ ಮಾಡಿದ್ರೆ ನಾವು ಇನ್ನೂ ಬೇಗ ಎದ್ದು ಹೊರಗಡೆ ಬರ್ತಿದ್ವಿ, ಇನ್ನೂ ಜಾಸ್ತಿ ಜನ. ಅಲ್ಲ, ಈಗ ನೀವು ಹೆಂಗೆ ಹೊರಗೆ ಹಾರಿ ನಿಮ್ಮ ಪ್ರಾಣ ಉಳಿಸ್ಕೊಂಡ್ರಿ ಅಂತ? ನಮ್ಮ ಪ್ರಾಣ ಉಳಿಸೋಕ್ಕೋಸ್ಕರ ಕೇವಲ ನಮ್ಗೆ ಉಳಿದಿರೋ 5 ಸೆಕೆಂಡಲ್ಲಿ ಉಳಿದಿತ್ತು. ಸೊ ಇವ್ರ ಅಂಕಲ್ ಅವರು ಡ್ರೈವರ್ ಪಕ್ಕದಲ್ಲಿ ಇರುತ್ತಲ್ಲ, ಡ್ರೈವರ್ಗೆ ಒಂದು ಡೋರ್ ಅಂತ ಇರುತ್ತೆ. ಸೊ ಆ ಡೋರ್ದು ವಿಂಡೋ ಸ್ಲೈಡ್ ಮಾಡಿ ಅದರಿಂದ ಅವ್ರು ಜಿಗಿದ್ರು. ಸೊ ಅದು ಆದಮೇಲೆ ನಾನು ಬಂದುಬಿಟ್ಟು ಒಂದು ಹೊಡೆದು ಆಮೇಲೆ ಕಾಲಿಂದ ಒದ್ದುಬಿಟ್ಟು ಗ್ಲಾಸ್ನ ಮುರಿದಾಕಿ ನಾನು ಹೊರಗಡೆ ಬಂದೆ. ಸೊ ನಮ್ಮ ಜೊತೆ ನಾನು ಗ್ಲಾಸ್ ಹೊಡೆದಾದ್ಮೇಲೆ ನನ್ನ ಜೊತೆ ಒಂದು ಮೂವರು ಜೊತೆಯಲ್ಲಿ ಅವರು ಹೊರಗಡೆ ಬಂದರು ನಮ್ದಾದ್ಮೇಲೆ. ಸೊ ಅಲ್ಲಿಂದ ನಾವು ಹೊರಗಡೆ ಬಂದಿದ್ದ ತಕ್ಷಣ ಒಂದು 5 to 10 ಸೆಕೆಂಡಲ್ಲಿ ಫುಲ್ ಫೈರ್ ಹತ್ಕೊಂಡು ಬಿಡ್ತು. ಈಗ ನೀವಲ್ಲಿ ಪ್ರತ್ಯಕ್ಷವಾಗಿದ್ರಿ, ನೀವು ಗಾಡಿಯಿಂದ ಹೊರಗಡೆ ಬಂದಿದ್ರಿ. ಸೊ ಆ ಟೈಮಲ್ಲಿ ಪರಿಸ್ಥಿತಿ ಹೆಂಗಿತ್ತಂತ ನೀವು ನೋಡಿದ್ರೆ? ಪರಿಸ್ಥಿತಿ ಏನೋ ಹಿಂಗೆ ಅರ್ಥ ಆಗ್ತಿರ್ಲಿಲ್ಲ, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿತ್ತು. ಸೊ ಅಲ್ಲಿ ನಾವು ಬಂದುಬಿಟ್ಟು ಯಾರಿಗೇನು ಹೆಲ್ಪ್ ಮಾಡುವಂಥ ಸಿಚುವೇಶನ್ ಇರಲಿಲ್ಲ. ಆ ಥರ ಬೆಂಕಿ ಹತ್ತಿಬಿಡ್ತು ಒಂದೇ ಸಲಕ್ಕೆ. ನಾವು ಬಂದು ಒಂದೇ ಸಲಕ್ಕೆ. ಸೊ ಇಮಿಡಿಯೇಟ್ ಆಗಿ ನಾವು ಹೊರಗಡೆ ಬಿದ್ದಿದ ತಕ್ಷಣ 5-10 ಸೆಕೆಂಡ್ಸಲ್ಲಿ ಬೆಂಕಿ ಹತ್ಬಿಡ್ತು. ಇಲ್ಲ ನಾವು 3-4 ಜನನೇ. ಅವ್ರು ಜಾಸ್ತಿ ಎಬ್ಬಿಸಿಲ್ಲ ಅವರು. ಒಟ್ಟು ನೀವಲ್ಲಿ ಎಷ್ಟು ಜನ ಹೊರಗಡೆ ಬಂದ್ರಿ ಅಂತ? ನಾವು ಮುಂದಿಂದ ಬಂದ್ಬಿಟ್ಟು ಒಂದು 5 ಜನ ಹೊರಗಡೆ ಬಂದಿದ್ದೀವಿ.
ಫ್ರಂಟ್ ಡ್ರೈವರ್ ಸೈಡ್ ಪಕ್ಕದಿಂದ. ಆಮೇಲೆ ಬ್ಯಾಕ್ ಸೈಡಿಂದ ಅವ್ರಿಗೆ ಕಿರ್ಚಾಡೋದಕ್ಕೆ ಎದ್ದ ಮೇಲೆ ಅವ್ರು ಬಂದುಬಿಟ್ಟು ಒಂದು 12 ಮೆಂಬರ್ಸ್ ಹೊರಗಡೆ ಬಂದಿದ್ದಾರೆ. ಸೊ ಓವರಾಲ್ ಆಗಿ 18 to 19 ಮೆಂಬರ್ಸ್ ಹೊರಗಡೆ ಬಂದಿದ್ದಾರೆ. ಮಿಕ್ಕಿದವ್ರಿಗೆ ಪಾಪ ನಾವು ನಮಗೆ ಈ ಕೈಗೆ ಗಾಯ ಆಗಿದೆ, ಆಮೇಲೆ ಕಾಲಿಗೆ ಗಾಯ ಆಗಿದೆ, ಇಲ್ಲಿ ಹೊಡೆದಾದ್ಮೇಲೆ ಇಲ್ಲೆಲ್ಲ ಗಾಯ ಆಗಿದೆ. ಸೊ ಅದಾದ್ಮೇಲೆ ನಾವು ಬಿದ್ದಿರೋದಕ್ಕೆ ಸೊಂಟಕ್ಕೆ ಫುಲ್ ಪೇನ್ ಇದೆ. ಆಕಾಶ್, ಈಗ ಈ ಘಟನೆನ ಕಣ್ಮುಂದೆ ನೆನೆಸ್ಕೊಂಡ್ರೆ ಹೆಂಗಾಗತ್ತಂತ ನಿಮಗೆ ಇವಾಗ? ಯಾಕಂದ್ರೆ ನೀವು ರಕ್ಷಣೆ ನೀವು ಹೊರಗಡೆ ಬಂದು ಪ್ರಾಣ ಉಳಿಸ್ಕೊಂಡಿದ್ದೀರಿ. ನೆನೆಸ್ಕೊಂಡ್ರೆ ನಮಗೆ ಪುನರ್ಜನ್ಮ ಸಿಕ್ಕಾಗ ಕಾಣಿಸ್ತಿದೆ ಸರ್. ಸೀರಿಯಸ್ ಆಗಿ ಹೇಳ್ತೀನಿ, ಇಂಥ ಘಟನೆಯಿಂದ ಪಾರಾಗೋದು ವಿತಿನ್ 2 ಸೆಕೆಂಡ್ಸ್ ಅಲ್ರಿ. 2 ಸೆಕೆಂಡ್ಸಲ್ಲಿ ಹೊರಗಡೆ ಸಿಡಿದ ತಕ್ಷಣ 2-3 ಸೆಕೆಂಡ್ಸಲ್ಲಿ ಫುಲ್ ಫೈರ್ ಎಕ್ಸಾಮಿಷನ್ ಆಗಿಬಿಟ್ಟಿದೆ. ಉಳಿದವರೆಲ್ಲ ಪ್ರಾಣ ಉಳಿಸ್ಕೊಳ್ಳೋಕೆ ಒದ್ದಾಡ್ತಿದ್ರ? ಹ್ಞೂ ರೀ ಪಾಪ, ಕೇಳಿದ್ರೆ ನನಗೆ ಹೇಳ್ತಾ ಇದೀನಲ್ಲ, ನಾವು